ಜೆಡಿಎಸ್ ಪಕ್ಷಕ್ಕೆ ನೂತನ ಸಾರಥಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ. ಎಚ್ಡಿಕೆ ಕೇಂದ್ರ ಸಚಿವರಾದ ಬಳಿಕ ನೂತನ ಅಧ್ಯಕ್ಷರ ನೇಮಕಕ್ಕೆ ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ ಪಕ್ಷದ ಒಳಗೆ. ಜೆಡಿಎಸ್ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗ್ತಾರ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. ಎಚ್ಡಿಕೆ ಕೇಂದ್ರ ಸಚಿವರಾದ ಬಳಿಕ ನಿಖಿಲ್ಗೆ ಸಾರಥ್ಯವನ್ನ ವಹಿಸುವಂತ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಪಕ್ಷದ ಒಳಗೆ. ಆ ತರದೊಂದು ಆಲೋಚನೆ ಇದೆ, ಆ ತರದೊಂದು ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ನೇಮಿಸುವ ವಿಚಾರ ಜೆಡಿಎಸ್ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ನಿಖಿಲ್ಗೆ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಕುಮಾರಸ್ವಾಮಿಯಿಂದಲೂ ಕೂಡ ಒಲವನ್ನ ತೋರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಅವರ ಪುತ್ರ ನಿಖಿಲ್ ಅವರಿಗೆ ಪಟ್ಟಾಭಿಷೇಕ ಮಾಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಉತ್ಸುಕರಾಗಿದ್ದಾರಂತೆ. ಅವರಿಗೂ ಕೂಡ ಇದ್ರ ಬಗ್ಗೆ ಒಲವಿದೆಯಂತೆ. ಇತ್ತ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಿನಿರಂಗಕ್ಕೆ ನಿಖಿಲ್ ಗುಡ್ ಬೈ ಹೇಳ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವುದಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ ನಡೀತಾ ಇದೆ. ನೋಡಿ, ಈಗಾಗಲೇ ನಿಖಿಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾನು ಇನ್ಮೇಲೆ ಸಂಪೂರ್ಣವಾಗಿ ರಾಜಕೀಯದಲ್ಲೇ ಇರ್ತೀನಿ ಅನ್ನೋದ್ರ ಬಗ್ಗೆ. ಮತ್ತೆ ಇತ್ತೀಚೆಗೆ ಸ್ವಲ್ಪ ಉತ್ಸುಕರೂ ಆಗಿದ್ದಾರೆ. ಎಲ್ಲ ಕಡೆಗೆ ಭೇಟಿ ಕೊಡ್ತಾ ಇದ್ದಾರೆ. ಸ್ಥಳೀಯ ನಾಯಕರನ್ನ ತಮ್ಮ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಇನ್ಮೇಲೆ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳೋದು ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ನಡೀತಾ ಇದೆಯಾ, ಅದಕ್ಕೆ ಜೆಡಿಎಸ್ನಲ್ಲಿ ಎಲ್ಲರ ಒಲವಿದೆಯಾ, ದೇವೇಗೌಡರು ಕೂಡ ಇದನ್ನು ಒಪ್ಕೊಂಡಿದ್ದಾರಾ, ಈ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದರೆ ಅವರ ಫ್ಯಾಮಿಲಿ ಅಂತ ಬಂದಾಗ ಸದ್ಯಕ್ಕೆ ನಿಖಿಲ್ ಅವರು ಅವರ ಹೆಸರು ಕೇಳಿ ಬರ್ತಾ ಇದೆ. ಅವ್ರ ವರ್ಚಸ್ಸು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ನಿಖಿಲ್ ಅವರನ್ನೇ ನಾವು ಅಧ್ಯಕ್ಷರಾಗಿ ಮಾಡೋದು ಬೆಟರ್ ಅನ್ನುವಂಥ ಒಂದು ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಒಳಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಈ ಆಯ್ಕೆಗೆ ಸಂಬಂಧಪಟ್ಟಂತೆಗೆ ಕಾರ್ಯಕರ್ತರ ಒಲವು ಮತ್ತು ನಿಲುವು ಏನಾಗಿರುತ್ತೆ, ಕುಮಾರಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧರಿಸಿದ್ದಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. ಈಗ ಜೆಡಿಎಸ್ ಪಕ್ಷಕ್ಕೆ ಒಂದು ನೂತನ ಸಾರಥಿಯ ಅವಶ್ಯಕತೆ ಕೂಡ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇರೋದ್ರಿಂದ, ಬ್ಯುಸಿ ಆಗಿರೋದ್ರಿಂದ ಈಗಾಗಲೇ ಪ್ರಜ್ವಲ್ ಅವರ ವಿಚಾರ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ. ಅವರು ಕೂಡ ಯುವ ನಾಯಕ ಅಂತ ಕರೆಸ್ಕೊಳ್ತಾ ಇದ್ರು. ಒಂದೊಳ್ಳೆ ಹೆಸರು ಇತ್ತು, ವರ್ಚಸ್ಸು ಇತ್ತು. ಬಟ್ ಈಗಿರುವಂಥ ಅವರ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಮ್ ಬ್ಯಾಕ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಸೊ ಹಾಗಾಗಿ ನೂತನವಾಗಿ ಒಬ್ಬ ಯಂಗ್ ಜನರೇಷನ್ ಅವರನ್ನು ಆಯ್ಕೆ ಮಾಡೋದು ಬೆಟರ್, ನೂತನ ಸಾರಥಿ ಬೇಕಾಗಿದೆ ಅನ್ನುವ ಚರ್ಚೆ ಕೂಡ ಆಗಿದೆ. ಹಾಗಾಗಿ ನಿಖಿಲ್ ಅವರಿಗೆ ಸದ್ಯಕ್ಕೆ ಜವಾಬ್ದಾರಿ ಸಿಗೋದು ಉತ್ತಮ ಅಂತ ಅನಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಥರದೊಂದು ಚರ್ಚೆ ಪಕ್ಷದ ಒಳಗೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ದೇವೇಗೌಡರ ಸಮ್ಮತಿ ಕೂಡ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ.